ಪರಿಸರ ದಿನಾಚರಣೆಯ ಅಂಗವಾಗಿ ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ 5 ಲಕ್ಷಕ್ಕೂ ಹೆಚ್ಚು ಗಿಡ ನೆಡುವ ಬಗ್ಗೆ ಶನಿವಾರ ಜಿಲ್ಲಾ ನ್ಯಾಯಾಲಯದ 1ನೇ ಮಹಡಿ ಸಭಾಂಗಣದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ನ್ಯಾಯಮೂರ್ತಿಗಳು ಹಾಗೂ ಚಿಕ್ಕಬಳ್ಳಾಪುರ ಜಿಲ್ಲೆಯ ಆಡಳಿತಾತ್ಮಕ ನ್ಯಾಯಾಧೀಶರಾದ ಹಂಚಾಟೆ ಸಂಜೀವ್ ಕುಮಾರ್ ಅವರು ಮಾತನಾಡಿ, ಸಸಿ ನೆಡುವ ಅಭಿಯಾನದ ಪೈಲಟ್ ಯೋಜನೆಯಾಗಿ ಚಿಕ್ಕಬಳ್ಳಾಪುರ ಜಿಲ್ಲೆಯನ್ನ ಆಯ್ಕೆ ಮಾಡಲಾಗಿದ್ದು, ಇಲ್ಲಿ ಮಿಯಾವಾಕಿ ವಿಧಾನದಲ್ಲಿ 5 ಲಕ್ಷ ಸಸಿಗಳನ್ನು ನೆಡುವ ಯೋಜನೆ ಕೈಗೊಳ್ಳಲಾಗಿದೆ ಎಂದರು. ಚಿಕ್ಕಬಳ್ಳಾಪುರವು ಗ್ರೀನ್ ರಿಂಗ್ ಬೆಂಗಳೂರು ಕಾರಿಡಾರ್ ವ್ಯಾಪ್ತಿಯಲ್ಲಿಯೂ ಬರುತ್ತದೆ. ಈ ಕಾರಿಡಾರ್ ವಿಧಾನಸೌಧದಿಂದ ಸುಮಾರು 50 ಕಿಲೋಮೀಟರ್ ವೈಮಾನಿಕ ಅಂತರದೊಳಗಿನ ಪ್ರದೇಶಗಳನ್ನು ಒಳಗೊಂಡಿದೆ. ಈ ಕಾರಿಡಾರ್ ಯೋಜನೆಯಡಿ ವಿಸ್ತರಿಸುತ್ತಿರುವ ಬೆಂಗಳೂರು ಪ್ರದೇಶದ ಸುತ್ತಮುತ್ತ ಜೀವ ವೈವಿಧ್ಯತೆ ವೃದ್ಧಿಸಲು, ಅಂತರ್ಜಲ ಮರುಪೂರಣ ಹೆಚ್ಚಿಸಲು ಹಾಗೂ ಧೂಳು ಮತ್ತು ವಾಯುಮಾಲಿನ್ಯ ಕಡಿಮೆ ಮಾಡಲು ರಾಜ್ಯದಲ್ಲಿ 5 ಕೋಟಿ ಸಸಿ ನೆಡುವ ಉದ್ದೇಶ ಹೊಂದಲಾಗಿದೆ ಎಂದರು. ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಹೆಚ್ಚಿನ ಅರಣ್ಯ ಪ್ರದೇಶಗಳ ಅಗತ್ಯ ತುರ್ತಾಗಿ ಇದೆ. ಜಿಲ್ಲೆ ಗಂಭೀರ ಪರಿಸರ ಒತ್ತಡ ಎದುರಿಸುತ್ತಿದ್ದು, ಅಂತರ್ಜಲ ಮಟ್ಟ ಕುಸಿದಿದೆ. 2023ರ ಫೆಬ್ರವರಿಯಲ್ಲಿ ಜಿಲ್ಲೆಯ ಸರಾಸರಿ ಅಂತರ್ಜಲ ಮಟ್ಟ ಭೂಮಿ ಮಟ್ಟದಿಂದ 17.52 ಮೀಟರ್ ಆಳದಲ್ಲಿತ್ತು. ಆದರೆ 2024ರ ಫೆಬ್ರವರಿ ವೇಳೆಗೆ ಅದು 35.66 ಮೀಟರ್ ಆಳಕ್ಕೆ ಕುಸಿದಿದ್ದು, ಸರಾಸರಿ 18.14 ಮೀಟರ್ ಕುಸಿತ ದಾಖಲಾಗಿದೆ. ಸಂವಿಧಾನದತ್ತವಾಗಿ ಬಂದಿರುವ ಹಕ್ಕುಗಳನ್ನು ಎಲ್ಲರೂ ಚಲಾಯಿಸುತ್ತೇವೆ, ಆದರೆ ಕರ್ತವ್ಯಗಳನ್ನು ಮರೆಯುತ್ತಿದ್ದೇವೆ. ನಮ್ಮ ಸಂವಿಧಾನ ಪರಿಸರ ಸಂರಕ್ಷಣೆ ಕುರಿತು ಕರ್ತವ್ಯಗಳಲ್ಲಿ ತಿಳಿಸಿದೆ. ಈ ಬಗ್ಗೆ ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಅವರು ಒತ್ತು ನೀಡಿ ಹೇಳಿದ್ದಾರೆ. ನಮ್ಮ ಇಂದಿನ ಮತ್ತು ಮುಂದಿನ ಪೀಳಿಗೆಯ ಉಳಿವಿಗಾಗಿ ಪರಿಸರ ಸಂರಕ್ಷಿಸಿಕೊಳ್ಳುವುದು ನಮ್ಮ ಆದ್ಯ ಕರ್ತವ್ಯವಾಗಿದೆ. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಗಿಡ ನೆಟ್ಟು ಪೋಷಿಸುವ ಅಗತ್ಯತೆ ನಮ್ಮ ಮೇಲಿದೆ. ಇದರ ಭಾಗವಾಗಿ ಚಿಕ್ಕಬಳ್ಳಾಪುರ ನ್ಯಾಯಾಂಗ ಮತ್ತು ಜಿಲ್ಲಾಡಳಿತ ವರ್ಗಗಳು 5 ಲಕ್ಷ ಸಸಿ ನೆಟ್ಟು ಬೆಳೆಸುವ ಕಾರ್ಯಕ್ಕೆ ಮುಂದಾಗಿರುವುದು ಶ್ಲಾಘನೀಯ ಎಂದರು. ಸಂವಿಧಾನ ಅಂತ ಮಾತಾಡ್ತೇವೆ, ಸಂವಿಧಾನದ ಪೀಠಿಕೆ ಮತ್ತು ಮೂಲಭೂತ ಹಕ್ಕುಗಳು, ನಾವು ಬರೀ ಹಕ್ಕುಗಳ ಬಗ್ಗೆ ಮಾತಾಡ್ತೇವೆ. ಆದರೆ ಮೂಲಭೂತ ಕರ್ತವ್ಯಗಳು ಅಂತ ಇದೆ, ಅದರಲ್ಲಿ ನಾವು ಜಾಸ್ತಿ ಚರ್ಚೆ ವಿಮರ್ಶೆ ಮಾಡಲ್ಲ. ಸಂವಿಧಾನದ 4A ಭಾಗ 4A ಆರ್ಟಿಕಲ್ 51A ಅದರಲ್ಲಿ ಒಂದು ಅಂಶ ಬರ್ತದೆ, ತಮಗೆಲ್ಲ ತಾವು ಓದಬಹುದು. ಪರಿಸರ ಜೀವ ವೈವಿಧ್ಯತೆಯನ್ನು, ನೀರು, ಮಣ್ಣು, ಇದು ಎಲ್ಲವೂ ನಾವು ಸಂರಕ್ಷಿಸಿ ಅಭಿವೃದ್ಧಿಪಡಿಸ್ತಕ್ಕಂಥ ಕರ್ತವ್ಯ ಪ್ರತಿಯೊಬ್ಬ ಪ್ರಜೆಯ ಮೇಲಿದೆ. ಹಾಗಾದರೆ ನಾವು ಬರೀ ಹಕ್ಕುಗಳ ಬಗ್ಗೆ ಮಾತಾಡ್ತಾ ಇರೋಂಥ ಸಂದರ್ಭದಲ್ಲಿ ಆಗ ನಮ್ಮ ಕರ್ತವ್ಯ ಏನು? ಆ ಕರ್ತವ್ಯನ ಗೊತ್ತಿಲ್ಲ ಅಂತೇಳಿ ಎಲ್ಲರೂ ಗೊತ್ತಿದೆ, ಅದನ್ನು ಪುನರ್ ಒಂದು ನೆನಪಿಸ್ತಕ್ಕಂಥ ಒಂದು ಕೆಲಸ ಮಾಡಬೇಕು ಅಂತ ನಾನು ಅಲ್ಲಿ ಬಂದಿದ್ದೆ ಇಲ್ಲಿ. ಹೀಗಾಗಿ ಈ ಒಂದು ಅಭಿಯಾನದಲ್ಲಿ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆ ಎಲ್ಲ ಒಂದು ಮಹಾಜನತೆಯಲ್ಲಿ ನಾನು ಮನವಿ ಮಾಡಿಕೊಳ್ತೇನೆ. ಕುಟುಂಬಕ್ಕೆ ಒಂದು ಮರ, ಶಾಲೆಗೊಂದು ಅಮೃತವನ, ಮಿಯಾವಾಕಿ ಅಂತ ಹೇಳ್ತಾರೆ, ಅದು ಜಪಾನಿಯ ಭಾಷೆ. ಕಾಲೇಜಿಗೆ ಒಂದು ಅಮೃತವನ, ಪ್ರತಿ ಸರ್ಕಾರಿ ಕಚೇರಿ ಅಥವಾ ನ್ಯಾಯಾಲಯ ಕಂಪೌಂಡ್ ಆಗಿರ್ಬೋದು, ಅಥವಾ ಈಗ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಸಾಕಷ್ಟು ಲೇಔಟ್ ಅಭಿವೃದ್ಧಿಗಳಾಗ್ತಾಯಿವೆ, ಅಲ್ಲಿ ಒಂದು ಅಮೃತವನ. ರೈತರು ತಮ್ಮ ಹೊಲದ ಬದುನಲ್ಲಿ ಗಿಡಗಳು ನೆಡ್ತಕ್ಕಂಥದ್ದು. ನದಿ, ಹಳ್ಳ, ಕೊಳ್ಳ, ಕೆರೆ, ತೊರೆ ಇದ್ದರೆ ಅದರ ದಂಡಿ ಗುಂಟ ಈ ಮರಗಳನ್ನು ನಾವು ನೆಡ್ತಕ್ಕಂಥದ್ದು. ಇದು ಎಲ್ಲ ಇತ್ಯಾದಿ ಏನು ಒಂದು ಇದು ಈಶ್ವರ ಕಾರ್ಯ ಇದೆ, ಇದು ಈಶ್ವರ ಕಾರ್ಯನೇ. ಇದರಲ್ಲಿ ಪಾಲ್ಗೊಳ್ಳಬೇಕು ಅಂತ ನನ್ನ ಒಂದು ಮನವಿ. ಇನ್ನು ಜಿಲ್ಲಾಧಿಕಾರಿಗಳಾದ ಜಿ ಪ್ರಭು ಅವರು ಮಾತನಾಡಿ, ಈ ವರ್ಷ 5 ಲಕ್ಷ ಗಿಡಗಳನ್ನು ಮುಂಗಾರು ಮಳೆಯ ಅವಧಿಯಲ್ಲಿ ನೆಡಲು ಜಿಲ್ಲಾಡಳಿತ ಸಕಲ ಸಿದ್ಧತೆಗಳನ್ನು ಮಾಡಿಕೊಂಡಿದೆ. ಸಾರ್ವಜನಿಕ ಆಸ್ತಿಗಳಾದ ಸರ್ಕಾರಿ ಶಾಲಾ ಕಾಲೇಜುಗಳ ಆವರಣ, ಸರ್ಕಾರಿ ಆಸ್ಪತ್ರೆಗಳ ಆವರಣ, ಮುಜರಾಯಿ ಇಲಾಖೆಯ ಆಸ್ತಿಗಳು, ದೇವಸ್ಥಾನಗಳ ಆವರಣ, ಸ್ಮಶಾನಗಳು, ಕೆರೆಗಳ ಸುತ್ತಮುತ್ತ ತ್ಯಾಜ್ಯ ವಿಲೇವಾರಿ ಘಟಕಗಳ ಆವರಣ ಸೇರಿದಂತೆ ಇನ್ನಿತರ ಸರ್ಕಾರಿ ಆಸ್ತಿಗಳ ವ್ಯಾಪ್ತಿಯಲ್ಲಿ ಗಿಡ ನೆಡಲು ಯೋಜಿಸಲಾಗಿದೆ. ಜಿಲ್ಲಾಡಳಿತದ ಕಾರ್ಯಕ್ರಮದ ಜೊತೆಗೆ ಕಾನೂನು ಸೇವಾ ಪ್ರಾಧಿಕಾರದ ಜೊತೆಗೂಡಿ ಹೆಚ್ಚುವರಿಯಾಗಿ 5 ಲಕ್ಷ ಸಸಿಗಳನ್ನು ಬೆಳೆಸುವ ಅರ್ಥಪೂರ್ಣ ಕಾರ್ಯಕ್ರಮವನ್ನು ಅನುಷ್ಠಾನ ಮಾಡಲಾಗುವುದು. ಜಿಲ್ಲೆಯಲ್ಲಿ ಈ ವರ್ಷ ನೆಡಲಿರುವ 10 ಲಕ್ಷ ಗಿಡಗಳ ಪೈಕಿ 80% ಗಿಡಗಳನ್ನು ಉಳಿಸಿ ಬೆಳೆಸಲು ಎಲ್ಲಾ ನೆಟ್ಟ ಸಸಿಗಳ ಮೌಲ್ಯಮಾಪನ ಮಾಡುವ ಮೂಲಕ ಈ ಮೌಲ್ಯಯುತವಾದ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲಾಗುವುದು ಎಂದರು. ಮೊದಲ ಹಂತದಲ್ಲಿ
ಎಲ್ಲ ಸಂರಕ್ಷಿತ ಜಾಗಗಳಲ್ಲಿ ಈ ವರ್ಷ ನಾವು ಪ್ಲಾಂಟಿಂಗ್ ಮಾಡಬೇಕು ಅಂತೇಳಿ ಸಂಕಲ್ಪ ಮಾಡಿದ್ದೀವಿ. ಅದರಲ್ಲಿ ಅರಣ್ಯ ಇಲಾಖೆ ಅವರ ಅರಣ್ಯ ಪ್ರದೇಶದೊಳಗಡೆ ಒಂದು 3 ಲಕ್ಷ ಗಿಡ 3,25,000 ಗಿಡ ಅವ್ರು ಪ್ಲಾಂಟಿಂಗ್ ಮಾಡ್ತಾರೆ. ಈಗಾಗಲೇ ಅದು ಕೂಡ ತಮಗೆಲ್ಲ ಗೊತ್ತಿದೆ, ಅಂತಿಮ ಸ್ವರೂಪದಲ್ಲಿದೆ. ಡೀಮ್ಡ್ ಫಾರೆಸ್ಟು, ಟೆರಿಟೋರಿಯಲ್ ರಿಸರ್ವ್ ಫಾರೆಸ್ಟು, ನೋಟಿಫೈಡ್ ಫಾರೆಸ್ಟು, ರೆಕಾರ್ಡೆಡ್ ಫಾರೆಸ್ಟು ಇವೆಲ್ಲವೂ ಕೂಡ ಈಗಾಗಲೇ ಜಿಲ್ಲೆಯಲ್ಲಿ ಒಂದು ಹಂತದಲ್ಲಿ ಬಹುತೇಕ ಅಂತಿಮ ಆಗಿರೋದ್ರಿಂದ, ಗಡಿಗಳು ಒಂದು ಸ್ಪಷ್ಟತೆ ಇರೋದ್ರಿಂದ ಆ ಪ್ರದೇಶದಲ್ಲಿ ಒಂದು 3.25 ಅಷ್ಟು ಅವರು ಅರಣ್ಯ ಇಲಾಖೆಯಲ್ಲಿ ಪ್ಲಾಂಟ್ ಮಾಡ್ಕೊಳ್ತಾರೆ. ಪ್ರತಿ 100 ಗಿಡಕ್ಕೆ 200 ಗಿಡಕ್ಕೆ ಒಬ್ಬರು ವಾಚ್ ಆ್ಯಂಡ್ ವಾರ್ಡ್ಗೂ ಕೂಡ ಅವರು ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ. ತೌಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.